ಏನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದೀರಾ? ನಡೀರಿ ಆಚೆ. ಅಣ್ಣಯ್ಯ, ನಾವಿಲ್ಲಿ ನಮ್ಮ ಮಗಳಿಗೆ ಸನ್ಮಾನ ಆಯ್ತಿತ್ತು, ಅದನ್ನು ನೋಡಕ್ಕೆ ಬಂದಿದ್ದೀವಿ. ಆಟೆಯ ನೀವರ ವಸಿ ಹೇಳ್ರಪ್ಪ. ನಡೀರಿ ಆಚೆ. ಎದಳು ಅವ್ವ, ಏನಾಯ್ತು? ಅದು ಇವ್ರು ತಳ್ಬಿಟ್ರು. ಇಲ್ಲ ಇಲ್ಲ, ಇದ್ರಾಗೆ ಅವ್ರದ್ದೇನು ತಪ್ಪಿಲ್ಲ. ಏನ್ ಸರ್ ಹಿಂಗ ನಡ್ಕೊಳ್ಳೋದು? ಸಾರಿ ಮೇಡಮ್, ನಿಮ್ಮ ತಾಯಿ ಅಂತ ಗೊತ್ತಿರಲಿಲ್ಲ ಮೇಡಮ್. ಯಾರೇ ಆಗಿರ್ಲಿ, ನೀವು ಈ ಥರ ನಡ್ಕೊಂಡಿರೋ ತಪ್ಪು. ಅವ್ವ, ನಿಂಗೆ ನಿಜವಾಗ್ಲೂ ಏನೂ ಆಗಿಲ್ಲ ತಾನೆ? ಏನು ಪೆಟ್ಟಾಗಿಲ್ಲ ತಾನೆ? ಇಲ್ಲ ಕಣವ, ಏನೂ ಆಗಿಲ್ಲ. ನಾನು ಕ್ಷಮಿಸ್ಬಿಡವ, ನನ್ನಿಂದಲೇ ಹಿಂಗಾಗೋಯ್ತು. ನಾನು ಒಂದು ವಾರ ನಿಂತ್ಕೊಂಡು ಎಲ್ಲನೂ ನೋಡು ಹೋಗುಮ ಅಂತಲೇ ಇದ್ದೆ, ಎಲ್ಲ ಹಾಳು ಮಾಡಿಬಿಟ್ಟೆ. ನೀನು ಎಲ್ಲರ ಮುಂದೆ ಏದಕ್ಕೆನ ಇಳಿದು ಬರೋ ಹಂಗೆ ಮಾಡಿಬಿಟ್ಟೆ. ನಾನು ತೆಪ್ಪಾಯ್ತು ಕಣವ, ನಾನು ಕ್ಷಮಿಸ್ಬಿಡು. ಏನವ್ವ ನೀನು? ಅವ್ವ, ನೀನಿರ್ಬೇಕಾಗಿರೋದು ಇಲ್ಲಲ್ಲ. ಬಾರವ್ವ, ಅಕ್ಕ ನೀನು ಬಾ. ಇಲ್ಲ ಬ್ಯಾಡ ಸ್ನೇಹ, ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬ್ಯಾಡ, ನಾವು ಒಯ್ತೀವಿ. ಬೇಡ ಸ್ನೇಹ, ಬೇಡ ಕಣವ. ಅವ್ವ, ನಿಮಗಿಂತ ದೊಡ್ಡದು ನಂಗೆ ಯಾವುದೂ ಇಲ್ಲ. ಬಾರವ್ವ.
ಇದೇ ನಂಬರ್ ಅಲ್ವೇನಲ್ಲ? ಆದರೆ ಇದ್ರೇನು ತೋರಿಸ್ತಾನೆ ಇಲ್ಲ. ಅದಕ್ಕೆ ವಾಟ್ಸಪ್ಪಲ್ಲಿ ಇಲ್ವೋ ಏನೋ. ಇರ್ತಾರೆ ಕೊಡೋಣ. ಏನು ನೀನು ನೋಡಿದ ತಕ್ಷಣ ಬಂದ್ಬಿಡ್ತದ? ನಾಗ ಅಣ್ಣ ಈಗ ತಾನೇ ಅತ್ತಿಗೆ ನಂಬರ್ನ ಸೇವ್ ಮಾಡ್ಕೊಂಡವ್ರೆ. ಇನ್ನೊಂದು 2 ನಿಮಿಷ ಬಿಟ್ಬೇಕೆ ತೋರಿಸ್ತೈತೆ, ತಡಿಲ್ಲ. ಅತ್ತಿಗೆ ಇದು ಯಾರು ಅಂತ ಕುತೂಹಲದಾಗ ನಿನ್ನ ನಂಬರ್ ಸೇವ್ ಮಾಡ್ಕೊಂಡ್ರು ಮಾಡ್ಕೋಬೋದು, ಅಥವಾ ಅವರೇ ಫೋನ್ ಮಾಡಿದ್ರು ಮಾಡ್ಬೋದು. ಅವಾಗ ಲವ್ ಹೇಳೋಣ. ಅಪ್ಪ, ಕೊನೆಗೂ ಮೋಡ ಜರ್ಗಿ ಸೂರ್ಯ ಕಂಡಂಗಾಯ್ತು. ಅಣ್ಣ ಇದೇ ಸರಿಯಾದ ಐಡಿಯಾ. ಮೆಸೇಜ್ ಹಾಕೋಣ. ಏನಂತ ಹಾಕ್ಲಿ? ಒಂದು ಕೆಲಸ ಮಾಡೋಣ. ಹಾಯ್, ದಿಸ್ ಈಸ್ ಶ್ರೀಕಂಠ್ ಅಂತ ಹಾಕ್ಬಿಡೋಣ. ಬೇಡ ಬೇಡ, ಈ ಕಣ್ಣಾಗೆ ಹೃದಯ ಬರ್ತದಲ್ಲ ಅದನ್ನ ಹಾಕ್ತೀನಿ. ಹಲೋ ಸುನಿತಾ, ಎಲ್ಲಿದ್ಯಾ? ಎಷ್ಟೊತ್ತಂತ ವೆಯ್ಟ್ ಮಾಡೋದು? ಸರಿ ಬಾ ಬೇಗ. ಅರೆ, ಕಂಠಿ ಆನ್ಲೈನ್ ಇದ್ದಾನೆ. ಹಾಯ್ ಕ್ಯಾಂಡಿ, ಏನಿವತ್ತು ಫ್ರೀನಾ? ವಾಟ್ಸಪ್ಪಲ್ಲಿ ಆನ್ಲೈನ್ ಇದೆಯಾ? ಅಣ್ಣ ಮೆಸೇಜ್ ಬಂತು, ಮೆಸೇಜು. ಇದ್ಯಾವ್ದು ಇದು? ಪೂರ್ವಿ ಇವಳು ಹಾಕ್ಲ ಮೆಸೇಜ್ ಮಾಡ್ತಾವಳೆ. ಏನ್ ಮೆಸೇಜು ಅಂತ ನೋಡೋಣ. ಹಾಯ್ ಕ್ಯಾಂಡಿ, ಏನಿವತ್ತು ಫ್ರೀನಾ? ವಾಟ್ಸಪ್ಪಲ್ಲಿ ಆನ್ಲೈನ್ ಇದೆಯಾ? ಅಣ್ಣಂಗೆ ಡಬಲ್ ಗುಂಡಿ ಅಂತ ಹೇಳಿ ಈಗ ಡಬಲ್ ಗುಂಡಿಗೆಲಿ ಆ ಕಡೆ ಒಂದಕ್ಕೆ ಈ ಕಡೆ ಒಂದಕ್ಕೆ ಕುಂತ್ಕೊಳ್ಳಂಗೆ ಕಾಣ್ತೈತೆ. ಲೇ ನಗ, ತಮಾಷೆ ಮಾಡ್ದೆ ಕಣ. ಯಾಕ ಕಣೆ ಪೂರ್ವಿ ಅವರು ನಿಮ್ಮನ್ನ ಬುಡಂಗೆ ಕಾಣಕ್ಕಿಲ್ಲ ಕಂಬುಡಿ. ಅವ್ರ ಲವ್ ಅತಿಯಾಗಿ ಆಕಾಶಕ್ಕೆ ಹೋಗೈತೆ. ಹೆಂಗ್ ಡೀಲ್ ಮಾಡ್ತಿರೋ ಏನೋ. ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡಲ್ವಾ ನೀನು? ಇರ್ಲಿ ಇರ್ಲಿ. ಓ, ಡಿಪಿಲಿ ಅವ್ವ ಅಂತ ಹಚ್ಚೆ ಹಾಕಿಸ್ಕೊಂಡಿರೋ ಫೋಟೋ ಇಟ್ಕೊಂಡಿದ್ಯಾ? ಆದಷ್ಟು ಬೇಗ ಇದನ್ನ ನಾನು ನೀನು ಒಟ್ಟಿಗೆ ಇರೋ ಫೋಟೋ ಆಗಿ ಬದಲಾಯಿಸ್ತೀನಿ. ನೋಡ್ತಾ ಇರು. ಸರಿ, ನೀನಂತೂ ರಿಪ್ಲೈ ಮಾಡಲ್ಲ,
ನನಗೆ ಬೇರೆ ಕೆಲಸ ಇದೆ. ಬಾಯ್. ನನಗೆ ಬೇರೆ ಕೆಲಸ ಇದೆ. ಬಾಯ್. ಐ ಲವ್ ಯು ಕಂಟಿ. ಸಿ ಯು. ಶಿವ ಶಿವ. ಆದಷ್ಟು ಬಿರ್ನೆ ನೀನು ಅತ್ತಿಗೆಗೆ ಲವ್ ಹೇಳ್ಬೇಕು ಕಣ್ಣು. ಇವಳಿನ ನನ್ನ ಮೆಸೇಜ್ ನೋಡೇ ಇಲ್ವಲ್ಲ. ಇಂಟರ್ನೆಟ್ ಇಲ್ವೋ ಏನೋ, ನೋಡಿದ ಮ್ಯಾಕೆ ಮೆಸೇಜ್ ಮಾಡ್ತಾರೆ ಬಿಡೋಣ. ಸ್ನೇಹ, ನಾನು ಸಹನ ಕೆಳಗಿರ್ತೀವಿ ಕಣವ. ನೀ ಇದನ್ನೆಲ್ಲ ಮುಗಿಸ್ಕೊಂಡು ಆಮ್ಯಾಗ ಬಾ. ಈ ಕಾರ್ಯಕ್ರಮದಲ್ಲಿರೋ ಗಣ್ಯರಿಗೆ ಸ್ವಾಗತ ಕೋರಿ ಬರ್ಮಾಡ್ಕೊಂಡ್ರು. ಆದರೆ ಮುಖ್ಯವಾದ ವ್ಯಕ್ತಿಯೊಬ್ಬರನ್ನ ನಾನು ಸ್ವಾಗತಿಸಬೇಕಿತ್ತು. ನನ್ನ ಮುಂದಿನ ರೋಲೆ ಕೂರಿಸ್ಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ನಾನೇ ಕರ್ಕೊಂಡು ಬಂದಿದ್ರೆ ನನ್ನ ಅವ್ವ ಹೀಗೆ ಗುಂಪಲ್ಲಿ ಮೂರನೇ ವ್ಯಕ್ತಿ ತರ ನಿಂತು ನೋಡೋ ಅಗತ್ಯನೇ ಇರ್ತಿರ್ಲಿಲ್ಲ. ವೇದಿಕೆ ಮೇಲಿರೋರ್ ಪರಿಚಯ ನಿಮ್ಮೆಲ್ರಿಗೂ ಆಗಿದೆ. ಆದ್ರೆ ನನ್ನ ಬದುಕಿನ ಮುಖ್ಯವಾದ ವ್ಯಕ್ತಿಗಳು ಇವರಿಬ್ರು. ಇವ್ರ ಪರಿಚಯ ನಾನು ಮಾಡ್ತೀನಿ. ಯುವಕ ಯುವತಿಯರು ಕನ್ಸು ಕಾಣಬೇಕು, ಹಿರಿಯರೆಲ್ಲರೂ ಅದನ್ನ ಪ್ರೋತ್ಸಾಹನೆ ನೀಡಬೇಕು ಅಂತ ನೀವೆಲ್ಲರೂ ಇವತ್ತು ಮಾತಾಡ್ತಿದ್ರಿ. ನನ್ನ ಅಕ್ಕ ಸಹನ. ಇವಳು ಇದೆರಡನ್ನೂ ಮೀರಿದವಳು. ತನ್ನ ಕನಸನ್ನ ತ್ಯಾಗ ಮಾಡಿ ನನ್ನ ಕನಸಿಗೆ ಬೆಂಬಲ ನೀಡ್ತಿರೋಳು. ಅಕ್ಕಂಗೂ ಇಂಥ ಕಾಲೇಜಲ್ಲಿ ಓದಬೇಕು, ಹೆಚ್ಚಿಗೆ ಕಲಿಬೇಕು, ದೊಡ್ಡದಾಗಿ ಸಾಧಿಸ್ಬೇಕು ಅಂತ ಸುಮಾರು ಕನಸುಗಳಿದ್ವು. ಚಿಕ್ಕ ವಯಸ್ಸಲ್ಲಿ ಸುಮಾರು ಸಲ ನನ್ನ ಹತ್ರನೇ ಹೇಳ್ಕೊಂಡಿದ್ದಾಳೆ. ಆದರೆ ಯಾವಾಗ ಮನೇಲಿ ಕಷ್ಟ ಇದೆ ಅಂತ ಗೊತ್ತಾಯ್ತು, ಆಗ ತನ್ನ ಓದಿನ ಮೇಲೆ ಆಸಕ್ತಿನೇ ಇಲ್ಲ ಅನ್ನೋ ಥರ ನಾಟಕ ಮಾಡಿ ನನ್ನ ಕಾಲೇಜಿಗೆ ಸೇರಿಸಿದ್ಲು. ಅವಳು ಕೂಡಿಟ್ಟು ನನಗೇನು ಬೇಕು ಅಂತ ಕೇಳಿ ಕೇಳಿ ಕೊಡಿಸಿದ್ಲು. ಯಾವತ್ತೂ ತನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ನನ್ನ ಅಕ್ಕ. ನಾನು ಪ್ರಪಂಚದಲ್ಲಿ ಅತಿಯಾಗಿ ಪ್ರೀತಿಸೋ ವ್ಯಕ್ತಿ ಅಂದ್ರೆ ನನ್ನ ಅವ್ವ. ಅತಿಯಾಗಿ ಯಾರ ಜೊತೆ ಜಗಳ ಆಡ್ತೀನಿ ಅಂದ್ರೆ ಅದು ನನ್ನ ಅವ್ವನೇ.
ಮೇಲೆ ಪ್ರೀತಿ ಆಗಲಿ ಕೋಪ ಆಗಲಿ ನಂಗೆ 10ರಷ್ಟು ಜಾಸ್ತಿ. ನನ್ನ ಅವ್ವ ಹೇಳೋ ಒಂದೊಂದು ಮಾತು ಬರೇ ಮಾತಲ್ಲ, ಅದು ಒಂದು ಪಾಠ, ಮಾದರಿ, ಬದುಕು. ಅದೇ ನನ್ನವ್ವ ನನ್ನ ಮಾತು ಕೇಳಲಿಲ್ಲ ಅಂದರೆ ಅದು ಬರೀ ಸಂಕಟ ಅಲ್ಲ, ನನ್ನ ಅವ್ವ ನನ್ನ ತಿರಸ್ಕಾರ ಮಾಡಿದ್ಲಲ್ಲ ಅನ್ನೋ ಭಾವನೆ ಇದೆಯಲ್ಲ, ಅದು ನರಕ. ಕೆಲವು ದಿನಗಳಿಂದ ನಾನು ನನ್ನ ಅವ್ವ ಮತ್ತೆ ಅಕ್ಕನ ಜೊತೆ ಮಾತಾಡ್ತಿಲ್ಲ. ಅವ್ರ ಮೇಲೆ ನಂಗೆ ತುಂಬ ಕೋಪ ಇದೆ. ಅದರಿಂದಾನೆ ನಾನು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆದೇನೆ ಬಂದೆ. ನನ್ನ ಮಾತಲ್ಲಿ ಕರೀಲಿಲ್ಲ ಅಷ್ಟೆ, ಆದರೆ ಮನೆಯಿಂದ ಹೊರಡಬೇಕಾದ್ರೆ ಪ್ರತಿ ಒಂದು ಕ್ಷಣನೂ ನನ್ನ ಮನಸ್ಸು ಅವ್ರನ್ನ ಕರಿತಾನೆ ಇತ್ತು. ಇದು ನನ್ನವ್ವ ಹೋದ ವರ್ಷ ಹಬ್ಬಕ್ಕಂತ ಕೊಡ್ಸಿದ ಬಟ್ಟೆ. ತುಂಬ ಪ್ರೀತಿಯಿಂದ ನಂಗೋಸ್ಕರ ತಂದಿದ್ಲು. ನಾನು ಅವ್ವಂಗೆ ಹೇಳಿದ್ದೆ, ಅವ್ವ ನಾನು ಈ ಬಟ್ಟೆನ ಯಾವುದಾದ್ರೂ ವಿಶೇಷವಾಗಿರೋ ದಿನ ಹಾಕೋತೀನಿ ಅಂತ. ಅವ್ವ ಈ ದಿನ ನಂಗೆ ತುಂಬ ವಿಶೇಷವಾದದ್ದು. ನಾನಿಲ್ಲಿ ಬಂದಾಗಿಂದ ಚಡ್ಪಡಿಸ್ತಾನೆ ಇದ್ದೆ, ಒಂದು ವೇಳೆ ನೀನು ಬರಲ್ವೇನೋ, ನಾನು ಈ ಬಟ್ಟೆ ಹಾಕೊಂಬಂದ್ರು ನಾನು ನಿನ್ನ ಕರೆದೆ ಅನ್ನೋದು ನಿಂಗೆ ಅರ್ಥನೇ ಆಗಿಲ್ವೇನೋ ಅನ್ನೋ ಭಯ ನನ್ನ ಕಾಡ್ತಿತ್ತು. ಆದರೆ ಅವ್ವ, ಬೇಕಿದ್ರೆ ಮೇಡಮ್ನ ಕೇಳಿ ನೋಡು, ಬೆಳಿಗ್ಗೆ ಅವರು ನನ್ನ ಕೇಳಿದಾಗ ನನ್ನ ಅವ್ವ ಬರ್ತಾಳೆ ಅಂತಾನೆ ಅಂದೆ. ನಿಮ್ಮೇಲೆ ನಂಗೆ ಕೋಪ ಇರ್ಬೋದವ್ವ, ಆದರೆ ಎಳ್ಳಷ್ಟು ಪ್ರೀತಿ ಕಡಿಮೆ ಆಗಿಲ್ಲ. ನನ್ನ ಕೈ ಹಿಡಿದು ಮೊದಲನೇ ಅಕ್ಷರ ಅ ಬರೆಯಕ್ಕೆ ಹೇಳ್ಕೊಟ್ಟಂತಹ ಮೊದಲನೇ ಗುರು ನನ್ನ ಅವ್ವ. ಕೂಡ್ಸೋದು ಕಳಿಯೋದು ಬೆರಳಲ್ಲೇ ಲೆಕ್ಕ ಹಾಕಕ್ಕೆ ಹೇಳ್ಕೊಟ್ಲು. ಬೇಡದೆ ಇರೋದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಬದುಕಕ್ಕೆ ಹೇಳ್ಕೊಟ್ಲು. ದಾರಿ ಮುಳ್ಳಾದರೂ ನಮ್ಮ ನಡತೆ ಸುಳ್ಳಾಗಬಾರ್ದು ಅಂತ ಹೇಳ್ಕೊಟ್ಲು. ಕಷ್ಟ ಬಂದಾಗ ನಮಗಿಂತ ಕಷ್ಟದಲ್ಲಿ ಬದುಕ್ತಿರೋ ಸಾವಿರಾರು ಜನ ಇದ್ದಾರೆ, ಅವನ್ನ ಒಂದ್ಸಲ ನೆನ್ಸ್ಕೊಂಡು ಮುಂದಕ್ಕೆ ಹೋಗು ಅಂದ್ಲು. ಅತಿಯಾಗಿ ಖುಷಿ ಆದಾಗ ಇದು ಶಾಶ್ವತ ಅಲ್ಲ, ಗುರಿ ಮರಿಬೇಡ ಅಂದ್ಲು. ಬೆಚ್ಚಬಿದ್ದಾಗ ಅಪ್ಕೊಂಡ್ಲು. ನಾನು ಕೋಪದಲ್ಲಿ ಕೂಗಾಡ್ದಾಗ ಸಹಿಸ್ಕೊಂಡ್ಲು. ಈ ದೇವತೆಗಳ ಬಗ್ಗೆ ಪುರಾಣದಲ್ಲಿ ಓದಿದ ಮೇಲೆ ನಂಗೆ ಅರಿವಾಯ್ತು, ಅವರಷ್ಟೇ ದೊಡ್ಡೋಳು.